ಆದರೆ ದುಡ್ಡು ಮಾತ್ರ ಹೆವಿಯಾಗೆ ಹೋಗ್ಬಿಡುತ್ತೆ. ಟೈಲ್ಸ್ಗಿಂತ ಇನ್ನೂ ಜಾಸ್ತಿ. ಮತ್ತು ವಾಸ್ಕಾಲ್ ಬಂದ್ಬಿಟ್ಟು 5 ಒಟ್ಟಾಗಿ ಏನು ಫುಡ್ ಐಟಮ್ಸ್ಗೆ ಮತ್ತು ಫಿಟ್ಟಿಂಗ್ಸ್ಗೆ ಮತ್ತು ಲೇಬರ್ಸ್ಗೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಕ್ಷಲಕ್ಷ್ಮಿ ವಿಲೇಜ್ ಲೈಫ್. ಸೊ ಇವತ್ತು ಕೂಡ ಕನ್ಸ್ಟ್ರಕ್ಷನ್ ವಿಡಿಯೋ ಆಗಿರುತ್ತೆ, ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ. ಯಾರಾದ್ರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಸೊ ನಾನು ಕನ್ಸ್ಟ್ರಕ್ಷನ್ ವಿಡಿಯೋ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ, ಆಯಿತಾ? ಬೇರೆ ಮನೆ ಯಾವುದೂ ಅಲ್ಲ, ಓನ್ ಎಕ್ಸ್ಪೀರಿಯನ್ಸು. ಜೊತೆಗೆ ಮೋಸ್ಟ್ 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 ಇಂಪಾರ್ಟೆಂಟ್ ವಿಡಿಯೋ ಇದು. ಜೊತೆಗೆ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ವಿಂಡೋಸು, ಶಟರ್ಸು ಮತ್ತು ಡೋರ್ಸು ಸೊ ಮೇಯ್ನಾಗಿ ಬೇಕಾಗಿರ್ತಕ್ಕಂಥದ್ದು ಮನೆಗೆ ಇದೇನೆ. ಸೊ ಇದಕ್ಕೆಲ್ಲ ಎಷ್ಟು ಕಾಸ್ಟ್ ಆಯಿತು ಮತ್ತು ಏನು ಎತ್ತ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ, ಓಕೆನಾ? ಸೊ ಕಣ್ಣಿಗೆ ಕಾಣಿಸದೇ ಇರ್ತಕ್ಕಂಥದ್ದು ಮೆಟೀರಿಯಲ್ಸು, ಜೊತೆಗೆ ತಂದ ಮೇಲೆ ಅದು ಎಲ್ಲೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ, ಆ ಥರ ಇರುತ್ತೆ. ಆದರೆ ದುಡ್ಡು ಮಾತ್ರ ಹೆವಿಯಾಗೆ ಹೋಗ್ಬಿಡುತ್ತೆ. ಟೈಲ್ಸ್ಗಿಂತ ಇನ್ನೂ ಜಾಸ್ತಿ ಆಗ್ಬಿಡ್ತು. ಇದು ನಾವು ಅಷ್ಟು ಅಂದ್ಕೊಂಡು ಇರಲಿಲ್ಲ. ನಾನು ಹೇಳಿದಂಗೆ ಲಾಸ್ಟ್ ವಿಡಿಯೋದಲ್ಲಿ ಎಸ್ಟಿಮೇಷನ್ ಹಾಕೋದೇ ಒಂದು, ಅದಾಗೋದೇ ಇನ್ನೊಂದು. ಸೊ ಇಷ್ಟಕ್ಕೂ ಎಷ್ಟಾಯಿತು, ಏನಾಯಿತು, ವಾಸ್ಕಾಲ್ಗೆ ಎಷ್ಟಾಯಿತು, ಎಷ್ಟು ವಾಸ್ಕಾಲ್ಸು, ಮತ್ತು ವಿಂಡೋಸ್ ಎಷ್ಟು, ಮತ್ತು ಶಟರ್ಸ್ ಎಷ್ಟು, ಮತ್ತು ಯಾವ್ಯಾವ ಡೋರ್ಸ್ ಎಷ್ಟೆಷ್ಟು ತಂದಿದ್ದೀವಿ. ಸೊ ಇದನ್ನೆಲ್ಲವನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ, ಆಯಿತಾ? ಸೊ ನಿಮ್ಗೊಂದಷ್ಟು ಐಡಿಯಾ ಬರುತ್ತೆ ವಿಡಿಯೋ ನೋಡಿದ್ರೆ. ಜೊತೆಗೆ ನೀವು ಪರ್ಚೇಸ್ ಮಾಡಬೇಕಾದ್ರೆ ಅಲ್ಲಿ ಕೇಳ್ಬೋದು ಎಷ್ಟೆಷ್ಟು ಏನೇನು ಅಂತ. ಸೊ ಹಾಗಾಗಿ ಇಲ್ಲಿ 2 ಬಿಲ್ ಇತ್ತು. ಸೊ ಬಿಲ್ ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಇವಾಗ ನಾನು ಟೋಟಲ್ ಆಗಿ ಬರೆದ್ಬಿಟ್ಟಿದ್ದೀನಿ ಅಷ್ಟೇ, ವಿತ್ ಲೇಬರು ಎಲ್ಲ ಸರಿ ಟೋಟಲ್ ಆಗಿ ಬರೆದು ನಿಮ್ಮ ಮುಂದೆ ಹೇಳ್ತಿದ್ದೀನಿ. ಫಸ್ಟ್ ಪ್ಲಾಸ್ಟಿಂಗ್, ಕೆಲವೊಬ್ರು ಏನು ಮಾಡ್ತಾರೆ, ಪ್ಲಾಸ್ಟಿಕ್ ಮುಂಚೆನೇ ಗೋಡೆ ಕಟ್ಟಬೇಕಾದ್ರೆ ಕಿಟಕಿಗಳು ಇಟ್ಬಿಡ್ತಾರೆ, ಗೋಡೆ ಕಟ್ಟಬೇಕಾದ್ರೆ ವಾಸ್ಕಾಲ್ ಇಟ್ಬಿಡ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಗೋಡೆ ಎಲ್ಲ ಕಟ್ಟಿದ್ದಾದ್ಮೇಲೆ ಪ್ಲಾಸ್ಟಿಂಗ್ ಟೈಮಲ್ಲಿ ಇಟ್ಟಿದ್ದು. ಸೊ ಆಗ ಇಟ್ಟಿದ್ದೆಷ್ಟು ಅಂದರೆ 9 ಕಿಟಕಿಗಳು. ಸೊ 9 ಕಿಟಕಿ ಮತ್ತು ವಾಸ್ಕಾಲ್ ಬಂದ್ಬಿಟ್ಟು 5 ವಾಸ್ಕಾಲು, 1 ಪೂಜಾ ರೂಮು, 1 ಮೈನ್ ಡೋರು, ಮತ್ತು 3 ಬಂದು ರೂಮ್ಗೆ, ಆಯಿತಾ? 2 ಕೋಸ್ಲಿತ್ತು ಪೂಜಾ ರೂಮ್ಗೆ ಮತ್ತು ಮೈನ್ ಡೋರ್ಗೆ, ಇನ್ನು ಮೇಲೆ ರೂಮ್ಗೆ ಹೊಸ್ಲಿತ್ತು, 3 ಕೋಸ್ಲಿತ್ತು, ಇನ್ನೆರಡು ಕೋಸ್ಲಿರಲಿಲ್ಲ. ಒಟ್ಟು 5 ವಾಸ್ಕಾಲ್. 5 ವಾಸ್ಕಾಲ್ಗೆ 9 ಯಾವುದಕ್ಕೆ, ವಿಂಡೋಸ್ಗೆ, 9 ವಿಂಡೋಸ್ಗೆ. ನಿಮಗೆ ವಿಂಡೋಸ್ ಮೆಜರ್ಮೆಂಟ್ ಬೇಕು ಅಂದರೆ ಇದೇ ಚಾನಲಲ್ಲಿ ಒಂದು ವಿಡಿಯೋ ಇದೆ, ಅಂದರೆ ಎಷ್ಟು ಮೆಜರ್ಮೆಂಟು ಏನೇನು ಎತ್ತೆತ್ತ ಅಂತ. ಸೊ ಅದು ಕೂಡ ಹೋಗಿ ನೀವು ಚೆಕ್ಔಟ್ ಮಾಡ್ಕೊಬೋದು, ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಿಲ್ಲ. ಸೊ ಇಷ್ಟಕ್ಕೆ ಮಾತ್ರ ಎಷ್ಟಾಯಿತು ಅಂದರೆ ಮರ ಎಲ್ಲ ಅವ್ರದ್ದೆ. ಸೊ ಯಾವ ಮರ ಅಂದರೆ ಈ ಮೈನ್ ಡೋರ್ಗೆ ಮತ್ತು ಪೂಜಾ ರೂಮ್ ಡೋರ್ಗೆ ಹೊನ್ನೆ ಮರ, ಇನ್ನೆಲ್ಲದಕ್ಕೂ ರೆಡ್ ಸಾಲ್ ಹಾಕ್ಸಿರೋದು, ಆಯಿತಾ? ಇಷ್ಟಕ್ಕೆ ಬಂದು 82,000 ಆಯಿತು. ಸೊ 5 ವಾಸ್ಕಾಲು, 9 ಶಟರ್ಸ್ಗೆ ಒಟ್ಟು ಎಷ್ಟಾಯಿತು? 82,000 ಆಯಿತು. ನೆಕ್ಸ್ಟ್ ಕಿಟಕಿಗಳಿಗೆ ಹೊಡಿಬೇಕಲ್ವಾ, ಕಿಟಕಿಗೆ ಲೈಕ್ ಕಂಬಿ ಹೊಡಿಬೇಕಲ್ವಾ, ಸ್ಟೀಲು. ಸೊ ಅದಕ್ಕೆ ಮಾತ್ರ 10,000 ಆಯಿತು. ನೆಕ್ಸ್ಟ್ ಬಂದು ರೂಮ್ ಡೋರ್ಸು. ಇದು ಫಸ್ಟ್ ಪ್ಲಾಸ್ಟಿಂಗ್ ಟೈಮಲ್ಲಿ ಇದೆ. ಯಾವುದು ಪ್ಲಾಸ್ಟಿಂಗ್ ಟೈಮಲ್ಲಿ ಬಂದ್ಬಿಟ್ಟು 9 ವಿಂಡೋಸು ಮತ್ತು 5 ವಾಸ್ಕಲ್ಲು, ಮತ್ತು ಈ ಸ್ಟೀಲು ಅವರೇ ಹೊಡೆದು ಕೊಡ್ತಾರೆ ಅಂಗಡಿಯಲ್ಲಿ, ಓಕೆನಾ? ಕಾರ್ಪೆಂಟ್ರ್ ಹೊಡೆದು ಕೊಡ್ತಾರೆ. ಅದಕ್ಕೆಲ್ಲ ಸೇರಿ 82,000 ಜೊತೆಗೆ 10,000. ಇದು ಫಸ್ಟ್ ಸ್ಟೆಪ್ಪು, ಆಯಿತಾ? ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಬಂದರೆ 9 ನಮ್ಮದು 9 ವಿಂಡೋಸ್ ಇರೋದು. ಆ 9 ವಿಂಡೋಸ್ಗೆ ಶಟರ್ಸ್ ಅಂತ ಏನಿರುತ್ತಲ್ಲ, ಡೋರ್ಸು, ವಿಂಡೋಸ್ ಡೋರ್ಸು, ಆ ಶಟರ್ಸ್ ಬಂದು 18 ಶಟರ್ಸ್ ಬಂತು. ಸೊ 18 ಶಟರ್ಸ್ಗೆ ಒಟ್ಟು ಅವರು ಶಟರ್ಸ್ಗೆ ಮಾತ್ರ 46,000 ಹಾಕಿದ್ದು. ಆದರೆ ನಾನಿಲ್ಲಿ ಟೋಟಲ್ ಆಗಿ ನಾವು ಎಷ್ಟು ಕೊಟ್ಟಿದ್ರು ಅಂದರೆ 95,000. ಏನೇನಕ್ಕೆ ಅಂದರೆ ಈ ಮೈನ್ ಡೋರ್ ಹೊನ್ನೆ, ಪೂಜಾ ರೂಮ್ ಡೋರ್ ಹೊನ್ನೆ, ಮತ್ತು ಬಾತ್ರೂಮ್ ಡೋರು, ಮತ್ತು ಮೇಲೆ ರೂಮ್ ಡೋರು, ಮೇಲೆ ಒಂದು ರೂಮ್ ಇದೆ, ಆ ರೂಮ್ ಡೋರು, ಮತ್ತು 18 ಶಟರ್ಸು, ಮತ್ತು ವಿತ್ ಬೀಡಿಂಗು ಜೊತೆಗೆ ಕಾರ್ಪೆಂಟರ್ ಲೇಬರ್ ಚಾರ್ಜು ಎಲ್ಲದಕ್ಕೂ ಸೇರಿ 95,000 ಆಯಿತು, ಓಕೆನಾ? ನೆಕ್ಸ್ಟ್ ಬಂದು ನಾವು ಅವ್ರ ಹತ್ರ ರೂಮ್ ಡೋರ್ಸ್ ತೊಗೊಂಡಿಲ್ಲ. ಸೊ ಹಾಗಾಗಿ ಸಪ್ರೇಟಾಗಿ ಹೋಗಿ ತೊಗೊಂಡ್ವಿ. ಅಲ್ಲಿ ಆಲ್ಮೋಸ್ಟ್ 9,500 ಆಯಿತು. 500 ಎಕ್ಸ್ಟ್ರಾ ಯಾಕೆ ಹಾಕಿದ್ದೀನಿ ಅಂದರೆ ಅಲ್ಲಿಂದ ತೊಗೊಂಬರ್ಬೇಕಲ್ವಾ, ಸೊ ಡೆಲಿವರಿ, ಅದಕ್ಕೆ 500 ಎಕ್ಸ್ಟ್ರಾ ಹಾಕಿದ್ದೀನಿ. ಬಟ್ 500ಗಿಂತ ಜಾಸ್ತಿನೇ ತೊಗೊಂಡ್ರು, ಇಲ್ಲಿ ಅಂದ್ಬಿಟ್ಟು 500 ಎಕ್ಸ್ಟ್ರಾ ಹಾಕಿದ್ದೀನಿ. 10,000 ಅದಕ್ಕಾಯಿತು. ನೆಕ್ಸ್ಟ್ ವಿಂಡೋಸ್ ಆಯಿತು, ವಾಸ್ಕಾಲ್ಸ್ ಆಯಿತು, ಜೊತೆಗೆ ರೂಮ್ ಡೋರ್ಸ್ ಆಯಿತು, ಮತ್ತು ಮೈನ್ ಡೋರು, ಪೂಜಾ ರೂಮ್ ಡೋರ್ ಎಲ್ಲನೂ ಆಯಿತು. ಇದಕ್ಕೆ ಫಿಟ್ಟಿಂಗ್ಸ್ ಬೇಕಲ್ವಾ? ಸೊ ಫಿಟ್ಟಿಂಗ್ಸು ನಾವು ಬೆಂಗಳೂರಲ್ಲಿ ತಂದಿದ್ದು. ಇಲ್ಲಿ 23,500 ಆಯಿತು. ಇನ್ನು ಎಕ್ಸ್ಟ್ರಾ ಏನಾದರೂ ಇರುತ್ತಲ್ಲ ಇದಕ್ಕೆ ಅಂತ ಅದಕ್ಕೆ 1,500 ಹಾಕಿದ್ದೀನಿ. ಪೆವಿಕ್ವೆಲ್ಲು ಅದು ಇದು ಅಂತ ಎಕ್ಸ್ಟ್ರಾ ಇರೋದನ್ನು ಇಲ್ಲಿ ಹಾಕಿದ್ದೀನಿ. 25,000 ಹಾಕಿದ್ದೀನಿ. ಏನಕ್ಕೆ? ಫಿಟ್ಟಿಂಗ್ಸ್ಗೆ. ಪೂಜಾ ರೂಮ್ ಡೋರ್ಗೆ
ಮತ್ತು ಮೈನ್ ಡೋರ್ಗೆ ಫಿಟ್ಟಿಂಗ್ಸು ಜಾಸ್ತಿನೇ ಆಗೋಯಿತು. ಅದಕ್ಕೆ ಹೇಳ್ಬೇಕಂದ್ರೆ 25,000ದಲ್ಲಿ ಏನೂ ಇಲ್ಲ ಅಂದರೆ ಒಂದು 18-19,000 ಅದಕ್ಕೇ ಆಗೋಯಿತು. ಸೊ ಅದು ಒಂದು ಸಪ್ರೇಟ್ ಬಿಲ್ ಇದೆ. ಲೈಕ್ ಪೂಜಾ ರೂಮ್ ಡೋರ್ಗೆ ಎಷ್ಟಾಯಿತು ಮತ್ತು ಮೈನ್ ಡೋರ್ಗೆ ಎಷ್ಟಾಯಿತು ಎಲ್ಲ ಆ್ಯಂಟಿಕ್ ಪೀಸೇ ತೊಗೊಂಡಿರೋದ್ರಿಂದ ತೊಗೊಳ್ಳೇಬೇಕು ಆ್ಯಂಟಿಕ್ ಪೀಸ್ ಅಲ್ವಾ, ಅದಕ್ಕೆ ಎಲ್ಲದಕ್ಕೂ ಸೇರಿ ಅದಕ್ಕೆ 25,000 ಆಯಿತು ಯಾವುದಕ್ಕೆ ಫಿಟ್ಟಿಂಗ್ಸ್ಗೆ. ನೆಕ್ಸ್ಟ್ ಈ ಶಟರ್ಸ್ಗೆ ಕಿಟಕಿಗಳಿಗೆ ಶಟರ್ಸ್ ಬೇಕಲ್ವಾ, ಆ ಶಟರ್ಸ್ಗೆ ಗ್ಲಾಸ್ಗೆ ಮಾತ್ರ 5,000 ಆಯಿತು. ಸೊ ಗ್ಲಾಸ್ ನಾವು ಹಾಕ್ಸಿರೋದು ಬ್ಲ್ಯಾಕ್, ಹೊರಗಡೆಯಿಂದ ನೋಡಿದ್ರೆ ಕಾಣಿಸಲ್ಲ, ಹೊರಗಡೆಯಿಂದ ನೋಡಿದ್ರೆ ಕಾಣಿಸುತ್ತಲ್ವಾ, ಅದು ಅಂದರೆ ನೈಟ್ ಟೈಮು ಹೊರಗಡೆಯಿಂದ ನೋಡಿದ್ರೂ ಕಾಣಿಸುತ್ತಾ. ಇದಕ್ಕೆ ಸ್ಕ್ರೀನ್ಸ್ ಅನ್ನೋದು ಕಂಪಲ್ಸರಿ ಇರಲೇಬೇಕು, ಬಟ್ ಇನ್ನೂ ನಾವು ಸ್ಕ್ರೀನ್ಸ್ ಕೂಡ ಹಾಕ್ಸಿಲ್ಲ ಆಯಿತಾ. ಅದಕ್ಕೆ 5,000 ಆಯಿತು. ಗ್ಲಾಸು ಜೊತೆಗೆ ಬೀಡಿಂಗು, ಗ್ಲಾಸ್ ಹೊಡಿತಾರಲ್ವ ಬೀಡಿಂಗು, ಸೊ ಅದಕ್ಕೆ ಅದು ಆಲ್ಮೋಸ್ಟ್ ಅದು ಟೀಕೆ ಇರುತ್ತೆ ಬೀಡಿಂಗ್ ಆಯಿತಾ, ಅದಕ್ಕೆ 5,000 ಆಯಿತು. ಇನ್ನು ಎಕ್ಸ್ಟ್ರಾ ಲೈಕ್ ಪ್ರತಿ ಕೆಲಸದಲ್ಲೂ ಎಕ್ಸ್ಟ್ರಾ ಅಂತ ಇಟ್ಕೊಬೇಕು. ಸೊ ಅದೇ ಥರನೇ ಇಲ್ಲಿ ನಾವು ಎಕ್ಸ್ಟ್ರಾ ಇಟ್ಕೊಂಡ್ವಿ, ಎಕ್ಸ್ಟ್ರಾ 3,000 ಇಟ್ಕೊಂಡಿದ್ದೀನಿ. ಹೋಗ್ಬೇಕಾದ್ರೆ ಮತ್ತು ಗ್ಲಾಸ್ ಎಲ್ಲ ಹಾಕ್ಕೊಂಬರ್ತೀವಲ್ವ, ಆ ಗ್ಲಾಸ್ ಎಲ್ಲ ಹಾಕ್ಕೊಂಬರ್ಬೇಕಾದ್ರೆ ಆ ಡೆಲಿವರಿ ಚಾರ್ಜಸ್ಸು ಮತ್ತು ಈ ಮೆಟೀರಿಯಲ್ಸ್ ಎಲ್ಲ ಹಾಕ್ಕೊಂಬರ್ಬೇಕಾದ್ರೆ ಡೆಲಿವರಿ ಚಾರ್ಜಸ್ ಎಲ್ಲದಕ್ಕೂ ಸೇರಿ ನಾನು ಎಕ್ಸ್ಟ್ರಾ 3,000 ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಈ ಮನೆಯಲ್ಲಿ ಡೋರ್ಸು ವಿಂಡೋಸು ಅಷ್ಟೊಂದು ಕಾಣಿಸೋದೇ ಇಲ್ಲ. ಅಂದರೆ ಈ ಮನೆ ಇಟ್ಕೆ ಅದು ಇದು ಎಲ್ಲ ಅದಕ್ಕೆ ಅಷ್ಟೊಂದು ದುಡ್ಡು ಹೋಗೋದಿಲ್ಲ. ಆದರೆ ಈ ಪೈಂಟಿಂಗು, ಈ ವಿಂಡೋಸು, ಶಟರ್ಸು ಮತ್ತು ಡೋರ್ಸು, ಈ ಎಲೆಕ್ಟ್ರಿಷಿಯನ್ಗೆ ಮೆಟೀರಿಯಲ್ಸ್ ಆಗಿರ್ಬೋದು, ಸೊ ಈ ಥರ ಪ್ಲಂಬಿಂಗ್ ಮೆಟೀರಿಯಲ್ಸು, ಸೊ ಈ ಥರ ಎಲ್ಲ ನೋಡೋಕೆ ಹೋದರೆ ಅದು ಎಷ್ಟು ಹೋಗ್ಬಿಡುತ್ತೆ ಅಮೌಂಟು ಅಂದರೆ ಗೊತ್ತೇ ಆಗಲ್ಲ. ಸೀರಿಯಸ್ಲಿ ಹೇಳ್ತೀನಿ, ಆಲ್ಮೋಸ್ಟ್ ಇದಕ್ಕೆ ಎಷ್ಟು ಅಮೌಂಟ್ ಆಯಿತು ಅಂದರೆ 82,000, 10,000, ಇನ್ನೂ 10,000, 95,000, 25,000 ಮತ್ತು 5,000 ಮತ್ತು 3,000 ಎಲ್ಲದಕ್ಕೂ ಒಟ್ಟಾಗಿ ಏನು ಫುಡ್ ಐಟಮ್ಸ್ಗೆ ಮತ್ತು ಫಿಟ್ಟಿಂಗ್ಸ್ಗೆ ಮತ್ತು ಲೇಬರ್ಸ್ಗೆ ಎಲ್ಲದಕ್ಕೂ ಸೇರಿ 2,30,000 ಆಯಿತು. ಸೊ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ 1.5 ಲಕ್ಷ, ಅಲ್ಲಿ 1.5 ಲಕ್ಷ ಇದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ಬಂದ್ಬಿಡುತ್ತೆ ಅಂತ. ಅಲ್ಲಿ ಫಿಟ್ಟಿಂಗ್ಸ್ ಹೋದಾಗಲೇ ಗೊತ್ತಾಗಿದ್ದು ಆಲ್ಮೋಸ್ಟ್ ಅಲ್ಲ ಫಿಟ್ಟಿಂಗ್ಸ್ ಎಲ್ಲ ನಾನು ಈ ಶಟರ್ಸ್ಗೆಲ್ಲನೂ ಸ್ವಲ್ಪ ಮೀಡಿಯಂ ಕ್ವಾಲಿಟಿ ಇರೋದೇ ತೊಗೊಂಡಿರೋದು. ಹೈ ಕ್ವಾಲಿಟಿ ಎಲ್ಲ ಇನ್ನು ತೊಗೊಳಕ್ಕೆ ಹೋಗಿಲ್ಲ. ಹೈ ಕ್ವಾಲಿಟಿ ಅಂದರೆ ಇವಾಗ ಸ್ಟೀಲೆಲ್ಲ ಇರುತ್ತಲ್ಲ, ಆ ಸ್ಟೀಲೆಲ್ಲ ಸ್ವಲ್ಪ ಎಸ್ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ನಾವು ಅಷ್ಟು ಸ್ಟ್ರಾಂಗ್ ಆಗು ತೊಗೊಂಡಿಲ್ಲ, ಮೀಡಿಯಂ ಕ್ವಾಲಿಟಿಯಲ್ಲೇ ತೊಗೊಂಡಿರೋದು. ಆದ್ರೂ ಅಲ್ಲಿ 25,000 ಆಗೋಯಿತು. ಸೊ ಒಟ್ಟಾರೆಯಾಗಿ 9 ಕಿಟಕಿ, 18 ಶಟರ್ಸು, 5 ವಾಸ್ಕಲ್ಸು ಮತ್ತು 18 ಶಟರ್ಸ್ಗೆ ಗ್ಲಾಸು ಮತ್ತು 5 ಡೋರ್ಸ್ಗೆ ಫಿಟ್ಟಿಂಗ್ ಐಟಮ್ಸು ಮತ್ತು 18 ಶಟರ್ಸ್ಗೆ ಫಿಟ್ಟಿಂಗ್ ಐಟಮ್ಸು ಎಲ್ಲದಕ್ಕೂ, ಮತ್ತು ಇದನ್ನೆಲ್ಲ ಫಿಟ್ ಮಾಡೋದಕ್ಕೆ ಲೇಬರ್ಸು ಮತ್ತು ಮರ ಎಲ್ಲದಕ್ಕೂ ಸೇರಿ 2,30,000 ಆಯಿತು. ಸೊ ಇದು ಇವತ್ತಿನ ವಿಡಿಯೋದಲ್ಲಿ ಡೀಟೇಲು. ಮತ್ತು ಇನ್ನೂ ಪೆಂಡಿಂಗ್ ಇದೆ ನಮ್ಮದು. ಯಾವುದು ಅಂದರೆ ಮೇಲೆ ಒಂದು ವಾಶ್ರೂಮ್ ಇದೆಯಲ್ಲ, ಆ ಮೇಲೆ ವಾಶ್ರೂಮ್ಗೆ ಒಂದು ಡೋರ್ ಹಾಕ್ಸ್ಬೇಕು, ಅದು ಬಂದು ಫೈಬರ್ದು. ಮತ್ತು ಡೌನ್ ಇಲ್ಲಿ ಒಂದು ವಾಶ್ರೂಮ್ಗೆ ಡೋರ್ ಹಾಕ್ಸ್ಬೇಕು ಫೈಬರ್ದು. ಇನ್ನು ಇದೆರಡು ಕೆಲಸ ಬ್ಯಾಲೆನ್ಸ್ ಇದೆ. ಮೇ ಬಿ ಇದಕ್ಕೊಂದು 5,000 ಆಗ್ಬೋದು. ಮತ್ತು ಫ್ರಂಟಲ್ಲಿ ಎಲೋವೇಷನ್ ವಿಂಡೋಗೆ ಒಂದು ಗ್ಲಾಸ್ ಹಾಕ್ಸ್ಬೇಕು. ಸೊ ಇದು ಬಂದು ಪೆಂಡಿಂಗ್ ಇರೋ ಕೆಲಸ. ಮೇ ಬಿ ಅದು ಯಾವಾಗ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಆದ್ರೂ ಆಗ್ಬೋದು, ಯಾಕಂದರೆ ಅದು ಅಷ್ಟೊಂದು ಇಂಪಾರ್ಟೆಂಟ್ ಅನಿಸಿಲ್ಲ ನನಗೆ. ಸೊ ಹಾಗಾಗಿ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದೀವಿ. ಸೊ ಇದಿಷ್ಟು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ನು. ಸೊ ನಿಮ್ಗೆ ಇನ್ನೇನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡೋರ್ಸ್ ಎಲ್ಲ ಯಾವ ಡಿಸೈನ್ ಇದೆ ಮತ್ತು ಮೈನ್ ಡೋರ್ ಯಾವ ಡಿಸೈನ್ ಇತ್ತು, ಮೈನ್ ಡೋರ್ ಸೆಲೆಕ್ಷನ್ ಮಾಡ್ಕೊಬೇಕಾದ್ರೆ ನಮ್ಗೆ ಏನೆಲ್ಲ ಅನ್ನಿಸ್ತು, ಜೊತೆಗೆ ರೂಮ್ ಡೋರ್ಸ್ ಎಲ್ಲ ನೋಡಿದಾಗ ಆ ರೂಮ್ ಡೋರ್ಸ್ ಅಂಗಡಿಗೆ ಹೋದಾಗ ಅಲ್ಲಿ ಯಾವ ಥರ ಡಿಸೈನ್ಸ್ ಇತ್ತು, ಜೊತೆಗೆ ಪೂಜಾ ರೂಮು ಡಿಸೈನ್ ಹೇಗಿದೆ, ಇದಕ್ಕೆಲ್ಲದಕ್ಕೂ ಒಂದು ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಇವಾಗ ಟೈಲ್ಸ್ ವಿಡಿಯೋ ಹೇಗೆ ಬಂತಲ್ವಾ, ಅದೇ ಥರನೇ ವಿತ್ ಡೆಲಿವರಿ ಎಲ್ಲ ಹೇಗೆ ತೊಗೊಬಂದ್ವಿ, ಇದೆಲ್ಲವನ್ನ ಡೀಪಾಗಿ ಒಂದು ವಿಡಿಯೋ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತು ಮೇನ್ ಇಂಪಾರ್ಟೆಂಟಾಗಿ ಪೈಂಟ್ ಮಾಡಿಸ್ಬೇಕಾದ್ರೆ ಎಸ್ಪೆಷಲಿ ಶಟರ್ಸ್ಗೆ ನಾವು ಯಾವ್ಯಾವೆಲ್ಲ ಅಂಶಗಳನ್ನು ಮೈಂಡಲ್ಲಿ ಇಟ್ಕೊಬೇಕು ಅನ್ನೋದನ್ನು, ಅದು ಎಸ್ಪೆಷಲಿ ನೀವು ಹೊನ್ನೆ ಹಾಕ್ಸಿದ್ರೆ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್. ಹಾಗೆ ನಿಮಗೆ ಯಾವ ವಿಡಿಯೋ ಬೇಕು ಅಂತಲೂ ಕಾಮೆಂಟ್ ಮಾಡಿ ತಿಳಿಸಿ, ಆ ವಿಡಿಯೋವನ್ನು ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಆಯಿತಾ? ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್.